ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ. ಮಕ್ಕಳ ಪರೀಕ್ಷೆ ಚೆನ್ನಾಗಾಗ್ಲಿಕ್ಕೆ ಒಂದಷ್ಟು ಪರಿಹಾರ. ಮಕ್ಕಳು ಓದ್ಲಿಕ್ಕಿಂತ ಮುಂಚೆ ಒಂದು ಗಾಜಿನ ಲೋಟದಲ್ಲಿ ಮುಕ್ಕಾಲ್ ನೀರನ್ನ ತುಂಬಿ ಅವರ ತಾಯಿಯಂದ್ರು ಅದ್ರ ಮೇಲೆ ಕೈಯನ್ನ ಇಟ್ಕೊಂಡು ಐಂ ಸರಸ್ವತಿ ನಮಃ 21 ಸರಿ ಜಪ ಮಾಡಿ ನನ್ನ ಮಗನ ಜ್ಞಾಪಕ ಶಕ್ತಿ ಚೆನ್ನಾಗಿರ್ಲಿ ಅಂತೇಳಿ ಕುಡಿಲಿಕ್ಕೆ ಕೊಡಿ. ಅದಾದ್ಮೇಲೆ ಪೂರ್ವ ಮತ್ತು ಉತ್ತರಾಭಿಮುಖವಾಗಿ ಮಕ್ಕಳು ಓದುವಂತಹ ರೀತಿಯಲ್ಲಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮಕ್ಕಳು ಶಾಲೆಗೆ ಹೋದ್ಮೇಲೆ ಅವ್ರು ಬರ್ಲಿಕ್ಕಿಂತ ಮುಂಚೆ ಉಪ್ಪು ನೀರಿಂದ ಅವರ ಟೇಬಲ್ ಚೇರ್ ನ ಒರೆಸಿಡಿ. ಆ ಟೇಬಲ್ ಅಲ್ಲಿ ವಿಶೇಷ ಯಂತ್ರ ಇರುವಂತಹ ಪಿರಮಿಡ್ ಇರುವಂತಹ ಈ ಸ್ಟಡಿ ಸೀಟ್ ನ ಮಕ್ಕಳು ಓದುವಂತ ಚೇರ್ ಅಲ್ಲಿ ಇಡಿ. ಇದ್ರ ಮೇಲೆ ಕೂತ್ಕೊಂಡು ಅವರು ಓದ್ಲಿಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಬರ್ತದೆ. ಅದ್ರ ಜೊತೆಗೆ 16 ಕಡಲೆಕಾಳು, 17 ಹೆಸರು ಕಾಳು 2 ಜೋಬಲ್ಲಿ ಇಟ್ಕೊಳಕ್ ಹೇಳಿ. ಇದರಿಂದ ಬುಧ ಮತ್ತು ಗುರುವಿನ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಗುರುವಾರ ಮತ್ತು ಬುಧವಾರ ಆ ಹೆಸರು ಕಾಳು ಕಡಲೆಕಾಳನ್ನ ನೀವು ಅವ್ರ ಕೈಲಿ ಮುಗಿಸಿ ದಾನವನ್ನ ಮಾಡಿ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಓದಬೇಕು. ಜೊತೆಗೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಮತ್ತೆ ಓದು ಅನ್ನುವಂಥ ಸ್ಟ್ರೆಸ್ ಅನ್ನ ಅವ್ರಿಗೆ ಕೊಡಬೇಡಿ. ಅವ್ರನ್ನ ಸ್ವಲ್ಪ ಕಾಮಾಗಿರಕ್ಕೆ ಬಿಡಿ, ಖಂಡಿತ ಅನುಕೂಲ ಆಗುತ್ತೆ. ಮತ್ತು ಓದ್ಲಿಕ್ಕಿಂತ ಮುಂಚೆ ಓಂ ಬುಧಾಯ ನಮಃ 17 ಸಾರಿ ಜಪ ಮಾಡಕ್ ಹೇಳಿ. ಓದಿದ್ದು ಚೆನ್ನಾಗಿ ನೆನ್ಕೊಳ್ಕೊತದೆ.